ಶೃಂಗೇರಿ ತಾಲೂಕಿನ ಹಲವೆಡೆ ಮಳೆಯ ಅಬ್ಬರ ಜೋರಾಗಿದೆ. ಹುಲಗಾರು ಬೈಲು ಬಳಿ ಮರ ಬಿದ್ದು ರಸ್ತೆ ಬಂದಾಗಿದೆ. ವಾಹನ ಸಂಚಾರವೂ ಕೂಡ ಸ್ಥಗಿತವಾಗಿದೆ. ಮರ ಬಿದ್ದು ರಸ್ತೆ ಸಂಚಾರ ಬಂದಾಗಿದೆ. ವಾಹನ ಸವಾರರು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಮಲೆನಾಡಿನಲ್ಲಿ ತೀರಾ ಸಾಮಾನ್ಯವಾದಂಥ ದೃಶ್ಯಗಳಿವೆಲ್ಲವೂ ಕೂಡ. ಪ್ರಸಿದ್ಧ ಸಿರಿಮನೆ ಫಾಲ್ಸ್ಗೆ ತೆರಳಲು ಪ್ರವಾಸಿಗರು ಪರದಾಟ ಮಾಡ್ತಾ ಇದ್ದಾರೆ. ಭಾನುವಾರ ಹಿನ್ನೆಲೆ ಶೃಂಗೇರಿ ಸುತ್ತಮುತ್ತ ಪ್ರವಾಸಿಗರ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿದೆ. ಹೀಗಾಗಿ ಪ್ರವಾಸಿಗರು ಮಳೆಯ ಮಧ್ಯೆ ಸಿಲುಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸ್ಥಳೀಯರೇ ಈಗ ಆ ಮರವನ್ನು ತೆರವುಗೊಳಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ಮುಂದುವರಿತಾ ಇದೆ ಮಳೆಯ ಅಬ್ಬರಕ್ಕೆ ಕಾಂಪೌಂಡ್ ಗೋಡೆ ಕುಸಿತವಾಗಿದೆ. ಪಟ್ಟಣದ ಕುರುಬಗೇರಿ ಬಳಿ ಶೌಚಾಲಯದ ಗೋಡೆ ಕುಸಿತವಾಗಿದೆ. ಚಿಕ್ಕಮಗಳೂರು ಹೇಳಿ ಕೇಳಿ ಮಲೆನಾಡು ಭಾಗದ ಶೃಂಗೇರಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದೆ. ಮರಗಳು ಬೀಳ್ತಾ ಇದ್ದಾವೆ, ವಿದ್ಯುತ್ ಕಂಬಗಳು ಕೂಡ. ಈಗ ಅಲ್ಲಿನ ಶೌಚಾಲಯದ ಗೋಡೆ ಕುಸಿತವಾಗಿದೆ. ಶೃಂಗೇರಿ ಪಟ್ಟಣದಲ್ಲಿ ಶಿಥಿಲಗೊಂಡ ಕಟ್ಟಡಗಳ ಕುಸಿತ ಹೆಚ್ಚಾಗಬಹುದು ಎನ್ನುವ ಭೀತಿ ಇದೆ. ಬೆಂಗಳೂರಿನಲ್ಲಿ ಬೌರಿಂಗ್ ಆಸ್ಪತ್ರೆಯ ಗೋಡೆ ಕುಸಿತವಾಗಿದ್ದನ್ನು ನಾವು ನೋಡಿದ್ದೇವೆ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಗೋಡೆ ಕುಸಿತವಾಗಿ ಪ್ರಾಣವನ್ನು ಕಳೆದುಕೊಂಡಿತ್ತು. ಹೀಗಾಗಿ ಶಿಥಿಲಾವಸ್ಥೆಯಲ್ಲಿರುವಂಥ ಕಾಂಪೌಂಡ್ಗಳನ್ನು ತೆರವು ಮಾಡಿ ಕಟ್ಟಡವನ್ನು ನಿರ್ಮಿಸುವಂಥ ಹಂತಕ್ಕೆ ಬಂದಿತ್ತು. ಬಟ್ ಇಲ್ಲಿ ಹಾಗೇ ಬಿಡಲಾಗಿತ್ತು. ನೋಡ್ತಾ ಇದ್ದೀರಿ, ಸಾರ್ವಜನಿಕ ಶೌಚಾಲಯದ ಗೋಡೆ ಕುಸಿತವಾಗಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಇಲ್ಲಿ ಸಂಭವಿಸಿಲ್ಲ. ಶೃಂಗೇರಿಯಲ್ಲಿ ಮುಂದುವರಿತಾ ಇದೆ ಮಳೆಯ ಅಬ್ಬರ. ಡ್ರೋನ್ ಕ್ಯಾಮೆರಾದಲ್ಲಿ ತುಂಗೆಯ ಮನಮೋಹಕ ದೃಶ್ಯ ಸೆರೆಯಾಗಿದೆ. ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ತುಂಗಾ ನದಿ. ಶೃಂಗೇರಿಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾದರೆ ತುಂಗಾ ನದಿಯ ವೈಭವ ಹೆಚ್ಚಾಗಿದೆ. ಅಂಥದ್ದೇ ವೈಭವದ ಮನಮೋಹಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೆರೆ ಭೀತಿಯಲ್ಲಿ ತುಂಗಾ ನದಿ ಜಲಾನಯನ ಪ್ರದೇಶದ ಜನ ಇದ್ದಾರೆ. ಮಳೆಗೆ 3 ದಿನಕ್ಕೆ ಮಲೆನಾಡಿನ ಚಿತ್ರಣವೇ ಬದಲಾಗಿದೆ. ಮಲೆನಾಡಿನ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ.